ಸರ್ ಈಗ ಬಿಗ್ ಬಾಸ್ ಕ್ಲೋಸ್ ಆಗುತ್ತೆ ಅಂತ ಒಂದು ಸುದ್ದಿ ವೈರಲ್ ಆಯ್ತು ಸರ್. ಹೌದು ಆಗೆಲ್ಲ ಸರ್. ನಿಮ್ಮ ಕಂಟೆಸ್ಟೆಂಟ್ಸ್ಗಳನ್ನೆಲ್ಲಾನು ಕೂಡ ಒಂದು ರೆಸಾರ್ಟ್‌ಗೆ ಶಿಫ್ಟ್ ಮಾಡ್ತಾರೆ. ಹೌದು. ಸೊ ಆಗ ನೀವು ಕಂಟೆಸ್ಟೆಂಟ್ಸ್ ಎಲ್ಲ ಏನ್ ಮಾತಾಡ್ಕೊಳ್ತಿದ್ರಿ? ಯಾಕಂತಂದ್ರೆ ಸಡನ್ ಆಗಿ ಸಕ್ಸಸ್‌ಫುಲ್ ಆಗಿ ನಡೀತಿದ್ದಂತಹ ಬಿಗ್ ಬಾಸ್ ಶೋಗೆ ಹೌದು. ಸಡನ್ ಆಗಿ ಪೊಲೀಸವ್ರು ಎಂಟ್ರಿ ಕೊಡ್ತಾರೆ. ಬಿಗ್ ಬಾಸ್ ಮನೆನ ಸೀಲ್ ಡೌನ್ ಮಾಡ್ಬಿಡ್ತಾರೆ. ಹೌದು. ಏನಪ್ಪಾ ಆಗ್ತಿದೆ ಅಂತ ಹೇಳ್ಬಿಟ್ಟು ನಿಮ್ಗೂ ಕೂಡ ಒಂದು ಕ್ವೆಶ್ಚನ್ ಮಾರ್ಕ್ ಮೂಡುತ್ತೆ ಹೌದು. ನಿಮ್ಮ ಮೈಂಡಲ್ಲೆಲ್ಲಾನು ಕೂಡನು. ಕಂಟೆಸ್ಟೆಂಟ್ಸ್ ಎಲ್ಲಾನು ಮಾತಾಡ್ಕೊಳ್ತಿದಾರೆ ಬಿಗ್ ಬಾಸ್ ಇನ್ ಕ್ಲೋಸ್ ಆಗುತ್ತೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಆ ಟೈಮಲ್ಲೆಲ್ಲ ಹೆಂಗಿತ್ತು ನಿಮ್ಮ ಸಿಚುವೇಶನ್ ಅಂತ? ಸರ್ ಯಾವಾಗಲೂ ಮನೆ ಒಳಗೆ ಯಾರಾದ್ರು ಬರ್ತಾರೆ ಅಂದರೆ ಸ್ಕ್ರೀನ್ ಡೌನ್ ಆಗಿ ಅವ್ರು ಬಂದು ಅವ್ರ ಕೆಲಸ ಮುಗಿಸಿ ಹೋಗ್ಬಿಡ್ತಾರೆ. ನಮಗೆ ಯಾರು ಓಡಾಡಿದ್ರು ಅನ್ನೋದು ಗೊತ್ತಾಗಲ್ಲ. ಹಂಗೂ ನೆಕ್ಸ್ಟ್ ಸ್ಟೆಪ್ ಬೇರೆ ಥರ ಹಂಗೆ ಬರ್ತಾರೆ ಅಂದ್ರೂ ಮಾಸ್ಕ್ ಹಾಕ್ಕೊಂಡೇ ಬರ್ತಾರೆ. ಅವತ್ತು ಮಾತ್ರ ಅಲ್ಲಿರೋ ಟೀಮೆಲ್ಲ ಹಂಗಂಗೆ ಮುಖ ಬಂದ್ಬಿಟ್ರು. ಆದರೆ ಯಾರೂ ಮಾಸ್ಕ್ ಹಾಕಿರಲಿಲ್ಲ. ಇದ್ಯಾಕೆ ಹಿಂಗೆ ಬಂದ್ಬಿಟ್ರು ಅಂತ. ಅವರು ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ದಯವಿಟ್ಟು ಎಲ್ಲ ಇಮಿಡಿಯೇಟ್ ಶಿಫ್ಟ್ ಆಗಬೇಕಾಗುತ್ತೆ, ಎಲ್ಲ ಬನ್ನಿ 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 ಹೆಂಗಿದ್ರೆ ಹಂಗಂಗೆ ಎದ್ದು ಬನ್ನಿ ಅಂತಾರೆ. ಡೋರ್ ತೆಗೆದು ಅವರೇ ಎಲ್ಲರನ್ನೂ ಕರೀತಾರೆ. ಎಲ್ಲ ರೂಮಲ್ಲಿ ಕೂತಿರ್ತೀವಿ, ಎಲ್ಲರೂ ಹಂಗೆ ಬರ್ತೀವಿ, ಬಾಗ್ಲ ಹತ್ರ ಆಚೆ ಹೋಗೋ ಬಾಗ್ಲ ಹತ್ರ ನಿಂತ್ಕೊಳ್ತೀವಿ. ಆಮೇಲೆ ಅವ್ರ ಕಡೆಯವರೆಲ್ಲ ಬಂದು ಕಣ್ಣಿಗೆ ಪಟ್ಟಿ ಹಾಕ್ತಾರೆ. ಪಟ್ಟಿ ಹಾಕ್ಬಿಟ್ಟು ಎಲ್ಲರೂ ಶೋಲ್ಡ್ರು ಮೇಲೆ ಕೈ ಇಟ್ಕೊಳ್ಳಿ ಅಂತ ಲೈನು ಕರ್ಕೊಂಡು ಹೋಗ್ತಾರೆ. ಲೆಫ್ಟ್ ಬನ್ನಿ, ರೈಟ್ ಬನ್ನಿ, ಮೆಟ್ಲಿದೆ, ಹಂಗೆ ಹಿಂಗೆ ಅಂತೇಳಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಬಂದು ಒಂದು ಹೋಮ್ ಥಿಯೇಟ್ರ್ ಥರ ಇರುತ್ತೆ, ಅಲ್ಲಿ ಎಲ್ಲರನ್ನೂ ಕೂರಿಸ್ತಾರೆ. ಕೂರಿಸ್ಬಿಟ್ಟು ಶುಶ್ ಯಾರು ಮಾತಾಡಬೇಡಿ ಅಂತಾರೆ. ಅವಾಗಲೂ ನಮ್ಗೆ ಹೇಳಲ್ಲ ಪ್ರಾಬ್ಲಮ್ ಆಗಿದೆ ಅಂತ, ಯಾಕಂದರೆ ನಾವು ಪ್ಯಾನಿಕ್ ಆಗಿಬಿಡ್ತೀವಿ, ಎದುರ್ಕೊಳ್ತೀವಿ ಅಂತ. ಅವರು ಒಂದು ಕೂಲಾಗಿ ಯಾರಿಗೆ ಕಾಫಿ ಬೇಕಾ, ತಿಂಡಿ ಬೇಕಾ, ಜ್ಯೂಸ್ ಬೇಕಾ ಅಂತ ಕೇಳ್ತಾರೆ. ನಾವು ಬಿಸ್ಕೆಟ್ ಬೇಕು, ಜ್ಯೂಸ್ ಬೇಕು ಅಂತ ಮಕ್ಕಳು ಥರ ಅಯ್ಯೋ ಆಚೆ ಬಂದು ಎಷ್ಟು ದಿನ ಆಯಿತು ಥರ ಖುಷಿ ಪಡ್ತಾ ಇರ್ತೀವಿ. ಆದರೆ ಅದೂ ಸೀಕ್ರೆಟ್ ಟಾಸ್ಕ್ ಅಂತ ಅಂದ್ಕೊಂಬಿಡ್ತೀವಿ. ಅಂದರೆ ಏನೋ ಸೀಕ್ರೆಟ್ ಟಾಸ್ಕ್ ಮಾಡ್ಸೋಕ್ಕೆ ಇಲ್ಲಿ ಕರ್ಕೊಬಂದವ್ರೆ, ಅಲ್ಲಿ ಏನೋ ಸೀಕ್ರೆಟ್ ಟಾಸ್ಕ್ ತೋರಿಸ್ತಾರೆ. ಅದು ಹೋಮ್ ಥಿಯೇಟ್ರ್ ಥರ ಇತ್ತು. ಏನೋ ಇಲ್ಲಿ ಮಾಡೋದಕ್ಕೆ ಸುಮ್ಮನೆ ಹಂಗೆ ಚೋಕ್ ಕೊಟ್ಕೊಂಡು ಕರ್ಕೊಬಂದಿರಿ ಅಂತ ನಕ್ಕೊಂಡು ಕಾಮಿಡಿಯಾಗೇ ಬರ್ತೀವಿ. ಯಾಕಂದ್ರೆ ನಮ್ಮನ್ನ ಅಷ್ಟು ಪ್ಯಾನಿಕ್ ಆಗದಿರಂಗೆ ನೋಡಿಕೊಂಡು, ಚೆನ್ನಾಗಿ ಮಾತಾಡಿಸ್ಕೊಂಡು, ಚೆನ್ನಾಗಿ ನಮ್ಮನ್ನ ಕೂಲ್ ಮಾಡಿಕೊಂಡೇ ಕರ್ಕೊಬಂದು ಜ್ಯೂಸ್ ಎಲ್ಲ ಕೊಡ್ತಿರ್ತಾರೆ. ಗಿಲ್ಲಿ ಮಾತ್ರ ಅಲ್ಲೂ ತರಲೆ ಮಾಡಿ ಜೋರಾಗಿ ಮಾತಾಡ್ತಿರ್ತಾರೆ. ಅವರು ಅಯ್ಯೋ ಬಾಯಿಲಪ್ಪ ಅಂದರೆ ಮಾತಾಡಬೇಡ, ಒಂದು 5 ನಿಮಿಷ ಸುಮ್ಮನಿರಪ್ಪ ಅಂತಿರ್ತಾರೆ. ನಾವು ಏನಕ್ಕೆ ವಾಯ್ಸ್ ಇದು ಮಾಡ್ತಿದ್ದಾರೆ ಅಂದರೆ ನಮ್ಗೆ ಆಚೆದು ಗೊತ್ತೇ ಇರೋಲ್ಲ, ಅವಾಗವ್ರಿಗೂ ಗೊತ್ತಿರಲ್ಲ. ಯಾವಾಗ ಗಿಲ್ಲಿ ಜೋರಾಗಿ ಮಾತಾಡ್ತಾನೆ, ಒಂದು ಪೊಲೀಸಿಗೆ ಸೌಂಡ್ ಕೇಳಿಸಿ ಒಳಗೆ ಬರ್ತಾರೆ. ಆಮೇಲೆ ಎಲ್ಲರೂ ದಬ ಅಂತ ಬಂದ್ಬಿಡ್ತಾರೆ. ಅವಾಗ ಬಂದಾಗ ಪೊಲೀಸವ್ರು ಎಷ್ಟು ಸಹಕರಿಸಿದ್ರು ಅಂದರೆ, ಬಿಡದಿ ಪೊಲೀಸವರು ಒಂದು ಲೇಡಿ ಕೈಲಿ ಮಾತಾಡ್ಸಿಸ್ತಾರೆ. ಅವಾಗೇನಂದರೆ ನಾವು ಅದನ್ನೂ ಸೀಕ್ರೆಟ್ ಟಾಸ್ಕ್ ಅಂತಾನೆ ಅನ್ಕೊಳ್ತಾ ಇದೀವಿ. ಅಂದರೆ ಇವ್ರ ಕಡೆಯವರೇ ವೇಷ ಹಾಕ್ಕೊಂಡು ಬಂದು ನಮ್ಗೇನೋ ಎದುರಿಸಿ ಪ್ಯಾನಿಕ್ ಆಗ್ತೀವಲ್ವ ಥರನೋ, ಏನೋ ಗೇಮ್ ಇದು ಅಂತಲೇ ನಾವು ಕಾಮಿಡಿಯಾಗೇ ಇರ್ತೀವಿ. ಆ ಎಮ್ಮ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ಇದರಲ್ಲಿ ನಿಮ್ಮದು ತಪ್ಪಿಲ್ಲ, ಬಿಗ್ ಬಾಸ್ ಟೀಮ್ದು ತಪ್ಪಿಲ್ಲ, ಇದು ಓಲ್ಡ್ ಇದ್ರದ್ದು ವಾಟರ್ ಪೊಲ್ಯೂಷನ್ ಕಂಟ್ರೋಲಿಂದ ಕೇಸು. ಅದರಿಂದ ಈ ಇದನ್ನು ಸೀಸ್ ಮಾಡಬೇಕಾಗುತ್ತೆ. ನೀವು ಮನೆಗೆ ಹೋಗ್ತಿರೋ, ಹೋಟೆಲ್ಗೆ ಹೋಗ್ತಿರೋ, ಇವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೋ ನಿಮ್ಗೆ ಬಿಟ್ಟಿದ್ದು. ನಿಮ್ಮ ಮನೆಗೆ ಹೋಗಿದ್ರು ಹೋಗ್ಬೋದು, ಅವ್ರು ಕರ್ಕೊಂಡು ಹೋಗಿದ್ರು ಹೋಗ್ಬೋದು, ನಿಮಗೆ ಬಿಟ್ಟಿದ್ದು, ನಾವೇನು ನಿಮಗೆ ತೊಂದರೆ ಮಾಡ್ತಾ ಇಲ್ಲ ಅಂತ ಸಾವಧಾನವಾಗಿ ಹೇಳ್ತಾರೆ. ಎಲ್ಲರಿಗೂ ಅರ್ಥ ಮಾಡ್ಕೊಳ್ತೀವಿ. ಎಲ್ಲರೂ ಅವ್ರು ಬಿಗ್ ಬಾಸ್ ಟೀಮ್ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, ಏನು ತೊಂದರೆ ಆಗದಾರಂಗೆ ಸಪೋರ್ಟ್ ಮಾಡ್ತೀವಿ. ಆಮೇಲೆ ಬಂದು ಒಂದಿಬ್ಬರು ಹುಡುಗಿರು ಎದುರ್ಕೊಳ್ತಾರೆ. ಅಂದರೆ ಪೊಲೀಸು ಏನು ಎತ್ತ ಅಂತ. ಆದರೆ ಏನೂ ಇಲ್ಲದೆ ನಮಗೆ ಟೈಮ್ ಕೊಟ್ಟು, ಇನ್ನು 10 ನಿಮಿಷ ಟೈಮ್ ಕೊಡ್ತೀನಿ ಅಂದ್ಬಿಟ್ಟು ಎಲ್ಲರಿಗೂ ಇದು ಮಾಡಿ 5 ಜನನ ಪೊಲೀಸವ್ರು ಕರ್ಕೊಂಡು ಹೋಗಲ್ಲ, ಪೊಲೀಸವ್ರು ಒಳಗೇ ಇರ್ತಾರೆ. ಇವರೇ ಅವರು ಎದುರ್ಕೊಂಡಿರಲ್ಲ, ಎದುರಿಸಿರಲ್ಲ, ನಮಗೂ ಎದುರಿಸಿರಲ್ಲ. ಧೈರ್ಯ ತುಂಬಿ 5 ಜನನ್ನೇ ಫುಲ್ಲು ಗ್ಲಾಸ್ಗೆ ಬ್ಲ್ಯಾಕ್ ಫ್ರಂಟು ಬ್ಯಾಕು ಬಿಟ್ಟು ಇನ್ನೆಲ್ಲ ಬ್ಲ್ಯಾಕ್ದು ಪೇಪರ್ ಅಂಟಿಸ್ಬಿಟ್ಟು 5 ಜನನ ಒಂದು ಕಾರಲ್ಲಿ ಹಾಕಿ ಅವ್ರ ಕಡೆಯವ್ರೊಬ್ರು ಬಂದು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಆವಾಗ ಎಲ್ಲ ಮೀಡಿಯಾ ಅಟ್ಟಿಸ್ಕೊಂಬರ್ತಾರೆ. ಅದಕ್ಕೆ ಫುಲ್ಲು ಪೊಲೀಸ್ ಕಳ್ಳ ಆಟ ಎಲ್ಲ ಆಡ್ಕೊಂಡು ಸಂದಿ ಊರು ಹಳ್ಳಿ ಗಿಳ್ಳಿ ಎಲ್ಲೆಲ್ಲ ರ್ಯಾಲಿ ಥರ ಓಡಾಡ್ತೀವಿ. ಆಮೇಲೆ ಒಂದು ಮೀಡಿಯಾವ್ರು ನಮ್ಮ ಹಿಂದೆನೇ ಬ್ಯಾಕ್ ಟು ಬ್ಯಾಕ್ ಇರ್ತಾರೆ. ಅವ್ರನ್ನ ತಪ್ಸೋಕ್ಕೆ ಅವ್ರು ಫೋನ್ ಹೊಡೆದ್ಬಿಟ್ಟು ಈ ರೋಡಲ್ಲಿ ಬರ್ತೀನಿ, 2 ಕಾರ್ ಕಳಿಸು ಅಂತ ಹೇಳ್ತಾರೆ. ನಾವಿದ್ದಿದ್ದು ಕಾರ್ ಅವ್ರದ್ದು, ಡ್ರೈವರ್ ಕತೆ ಹೇಳ್ತಾ ಇರೋದು. 2 ಕಾರ್ ಬರುತ್ತೆ, ಅದು ಬರೋದನ್ನೇ ನೋಡಿಕೊಂಡು ನಾವು ಹಿಂಗೆ ಗ್ಯಾಪ್ ಬಿಡ್ತೀವಿ. 2 ಕಾರ್ ಮಧ್ಯಕ್ಕೆ ಅವ್ರು ನುಗ್ಗಿಸಿ ಅಡ್ಡ ಹಾಕ್ತಾರೆ. ಅದರಿಂದ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಂಗೆ ಬರ್ತಾ ಅವರು ಸೈಡ್ಗೆ ಹೋಗೋದ್ರೆ ಹಿಂಗೆ ಹೋಗ್ತಾರೆ. ಅವ್ರು ಹಂಗೂ ತಪ್ಸ್ಕೊಳಕ್ಕೆ ಹೋಗಿ ಫುಟ್ಪಾತಿಗೆ ಗುದ್ದುಬಿಡ್ತಾರೆ. ಯಾವುದೋ ಚಾನಲ್ ಅವರು ಫುಟ್ಪಾತ್ ಗುದ್ದು ಅಲ್ಲೇ ನಿಂತ್ಕೊಬಿಡುತ್ತೆ. ನಾವು ಹಂಗೆ ಚಚ್ಕೊಂಡು ಹಳ್ಳಿ ಒಳಗೋಡೋಗ್ಬಿಟ್ಟು ಒಂದು ಸಂದಿ ರೋಡಲ್ಲಿ ಹೋಗಿ ನಿಂತ್ಕೊಳ್ತೀವಿ. ಅದು ಫುಲ್ ಹಳ್ಳಿ, ದನ ಕರು ಎಲ್ಲ ಕಟ್ಟಿದ್ದಾರೆ, ಅಲ್ಲೋಗಿ ನಿಂತ್ಕೊಳ್ತೀನಿ. ಅವರೆಲ್ಲ ಇಷ್ಟು ರಾತ್ರಿಯಲ್ಲಿ ಯಾಕೆ ಇಲ್ಲಿ ಕಾರ್ ಬಂತು ಅಂತ ಅವರೆಲ್ಲ ಒಬ್ಬೊಬ್ಬರೇ ಅಜ್ಜಿ ಲೇಡೀಸ್ ಎಲ್ಲ ನಡ್ಕೊಂಬರೋದು, ಕೈ ಕಟ್ಕೊಂಡು ನೋಡೋದು, ಕಾರಿಂದೇ ಹೋಗೋದು. ನಮ್ಮ ಮಕ್ಕಳು ನಿಮ್ಗೆ ಗೊತ್ತಾಯ್ತಾ? ಇಲ್ಲ ಚಂದ್ರಪ್ರಭಾನ್ ನೋಡಿದ್ರೆ ಎಲ್ಲರೂ ಕಂಡು ಹಿಡಿದ್ಬಿಟ್ಟಿರೋರು. ನಮ್ದೆಲ್ಲ ಕಂಡು ಹಿಡಿತಿರ್ಲಿಲ್ವೇನೋ ಅವರು. ಚಂದ್ರಪ್ರಭಾನ್ ಎಲ್ಲರೂ ಟಿವಿಲಿ ನೋಡಿರ್ತಾರೆ, ಕಂಡು ಹಿಡಿದಿರೋರು. ನಾವ್ಯಾರು ಕಾರಿಂದ ಇಳಿಲಿಲ್ಲ. ಅದು ಬ್ಲ್ಯಾಕ್ ಇತ್ತು, ಅಂದರೆ ಪೇಪರ್ ಅಂಟಿಸಿರೋದ್ರಿಂದ. ಬರೀ ಆ ಟೀಮ್ ಅವ್ರೊಬ್ರು ಮಾತ್ರ ಇಳಿದ್ಬಿಟ್ಟು ರೋಡ್ ತುದಿವರೆಗೂ ಹೋಗಿ ಅಲ್ಲಿ ನೋಡ್ಕೊಬಂದ್ರು ಹೊಟ್ಟೋದ್ರ ಅಂತ. ತಿರ್ಗಾ ಈ ಕಡೆಗೆ ಹೋಗಿ ನಾವು ಹಿಂಗೆ ಎಲ್ ಶೇಪಲ್ಲಿ ಬಂದು ನಿಂತ್ಕೊಂಡ್ಬಿಟ್ವಿ ಕಾರ್ನರಲ್ಲಿ. ಅಂದರೆ ಅದು ಡೆಡ್ ಎಂಡ್ ರೋಡ್ ಥರ ಚಿಕ್ಕ ರೋಡು, ಇನ್ನೊಂದು ಕಾರು ಹೋಗೋಕ್ಕಾಗಲ್ಲ ಬಂದಿದ್ರೆ.
ಅಲ್ಲಿ ನಿಂತ್ಕೊಂಬಿಟ್ವಿ. ಅವ್ರು ಅಲ್ಲೂ ನೋಡಿದ್ರು ಇಲ್ಲೂ ನೋಡಿದ್ರು, ಎಲ್ಲ ರೋಡ್ ಕ್ಲಿಯರ್ ಅಂತ ಅರ್ಧ ಗಂಟೆ ಅಲ್ಲೇ ವೆಯ್ಟ್ ಮಾಡಿದ್ವಿ, ಅಲ್ಲೇ ಮಾತಾಡಿಕೊಂಡು. ಆಮೇಲೆ ಅಲ್ಲಿಂದ ಪಾಸ್ ಆದಮೇಲೆ ಯಾರು ಹಿಂದೆ ಬರಲಿಲ್ಲ, ಸೇಫಾಗಿ ಒಳಗೊಟ್ಟೋದ್ವಿ. ಆದರೆ ಯಾರೋ ಇಷ್ಟೊಂದು ಕಾರ್ ಹೋಯ್ತಲ್ಲ, ಅಷ್ಟರಲ್ಲಿ ಒಬ್ಬರು ಸಿಗಾಕೊಂಡು ಒಂದು ಗೊತ್ತಾಯಿತು, ಎಲ್ಲರೂ ಬಂದ್ಬಿಟ್ರು. ತಿರ್ಗಾ ಬಂದು ರೂಮ್ಗಳು ಮಾಡಿಕೊಂಡು ಒಳಗಿಂದನೇ ವೀಡಿಯೋ ಮಾಡಿದ್ರಂತೆ, ಯಾರ್ದೋ ಸಿಗರೇಟ್ ಸೇದೋದೇನೋ ಅದು ಗೊತ್ತಿಲ್ಲ. ಆದರೆ ಒಳಗಡೆ ಬಂದು ಅವ್ರವ್ರು ನಾನು ಚಂದ್ರಪ್ರಭು ಒಂದು ರೂಮು, ಮಿಕ್ದವ್ರು ಯಾರ್ಯಾರು ಜೋಡಿದ್ರು ಅವ್ರು ಒಂದು ರೂಮು ಹಂಗೆ ಮಾಡಿದ್ರು. ಆದರೆ ಯಾರ್ಯಾರಿಗೂ ಕಾಂಟ್ಯಾಕ್ಟ್ ಆಗದಿರಂಗೆ ಬೌನ್ಸರ್ಸ್ ಇಟ್ಟಿದ್ರು, TV ಸ್ವಿಚ್ ಬೋರ್ಡ್ ಎಲ್ಲ ಕಿತ್ತಾಕಿದ್ರು, ಫೋನ್ ಎಲ್ಲ ಕಿತ್ಕೊಂಡೇ ಹೊಟ್ಟೋಗಿದ್ರು. ಯಾರು ಸಪ್ಲೈಯರ್ ಬಂದರೂ ಮಾತಾಡಕ್ಕೆ ಬಿಡ್ತಾ ಇರಲಿಲ್ಲ. ಅವರೇ 5-10 ಜನ ಬರೋರು ಬಿಡಿಸಿ ಮೂಗ್ರು ಥರ ಹಂಗೆ ನೆಕ್ಸ್ಟ್ ರೂಮ್. ನಾವು ಎದುರುಗಡೆ ರೂಮ್ಗೂ ಮಾತಾಡ್ಸೋಕ್ಕೆ ಕಾಕ್ರೋಚ್ ರೇಗ್ಸೋಕ್ಕೆ ಗಿಡದ ಪಾಟಲ್ಲಿ ಕಲ್ಲಿರುತ್ತಲ್ಲ, ಕಲ್ಲು ಹೊಡಿತಿದ್ರಂತೆ. ಒಂದ್ಸಲಿ ಕಲ್ಲು ಹೊಡೆದ್ರೆ ಸೌಂಡ್ ಆದರೆ ಬಾಕ್ಲು ತೆಗೆಯೋದಲ್ಲ, ನಮ್ಗೇನು ಗೊತ್ತದು ಕಲ್ಲು ಹೊಡೆದಿದ್ದಾರೆ ಅಂತ. ಮಾತಾಡೋದಲ್ವಾ ಅಂದ್ಬಿಟ್ರು. ಅಷ್ಟರಲ್ಲಿ ಬೌನ್ಸರ್ ಬಂದು ಹೋಗ್ರಿ ಅಂತ ಓಡಿಸ್ಬಿಟ್ರು. ಅಂದ್ರೆ ಒಂದು ಮಾತಾಡಕ್ಕೂ ಬಿಡ್ತಾ ಇರಲಿಲ್ಲ. ಕಂಟೆಸ್ಟೆಂಟ್ಗಳ ಮಧ್ಯೆ ಮಾತಾಡಕ್ಕೂ ಬಿಡ್ತಿರ್ಲಿಲ್ಲ. ನಾವಿಬ್ರು ಮಾತಾಡ್ತಿದ್ವಿ, ನಾವಿಬ್ರು ಮೈಕ್ ಇರ್ಲಿಲ್ಲ. ಒಂದ್ ರೂಮಲ್ಲಿ ಇಬ್ರಿದ್ವಿ, ಚಂದ್ರಪ್ರಭಾ ಇಬ್ರೇ, ಮತ್ತೆ ಯಾರು ಬರಂಗಿಲ್ಲ. ಆದ್ರೆ ರಾತ್ರಿ ಡೇ ಎಲ್ಲ ಅವ್ರ ಕಡೆಯವ್ರು ಒಬ್ರು ನಮ್ಮ ರೂಮಲ್ಲಿ ಮಲಗ್ತಿದ್ರು. ನಾವು ಏನು ಮಾಡ್ಬಿಡ್ತೀವಿ, ಏನಾರ ರೂಮಿನ ಕಿಟಕಿಯಿಂದ ನಮ್ಮ ರೂಮಿಂದ ಕಿಟಕಿಗೆ ಮರನೇ ಇತ್ತು, ಹತ್ತಿಡಿದು ಓಡೋಡುವ. ನಾನು ಚಂದ್ರಪ್ರಭಾಗ್ ತೋರಿಸ್ತಾ ಇದ್ದೆ, ನೋಡಿ ಇಲ್ಲಿ ಇಟ್ಕೊಂಡು ಹಿಂಗೆ ಕೋಲ್ ಹಿಡ್ಕೊಂಡ್ರೆ ಆ ಕಂಬಿ ಮೇಲೆ ಇಟ್ಟು ಹಂಗೆ ಇಳಿದು ಬಿಡ್ಬೋದು, ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬಿಡ್ಬೋದು, ಈಜೊಡ್ಕೊ ಬಂದ್ಬಿಡೋಣ ಬನ್ನು ಅಂತೆಲ್ಲ ರೇಗಿಸ್ತಿದ್ವಿ. ಆ ಥರ ಎಸ್ಕೇಪ್ ಆಗ್ತೀವಿ ಅಂತ ನಮಗೂ ಕಾವಲಿಗೆ ನಾವು ರೂಮಲ್ಲಿ ಮಲಗಿದ್ರೆ ಹಾಲಲ್ಲಿ ಒಂದು ಬೆಡ್ಶೀಟ್ ಹಾಸ್ಕೊಂಡು ಪಾಪ ಅಲ್ಲೇ ಮಲಗ್ತಾ ಇದ್ರು. ಇಬ್ಬಿಬ್ರು ಶಿಫ್ಟ್ ಮಾಡ್ಕೊಂಡು ಅಲ್ಲೇ ಕಾಯ್ಕೊಂಡಿರೋರು. ಆದರೆ ನಮ್ಮನ್ನ ಎಲ್ಲೂ ಮಾತಾಡೋಕ್ಕೆ ಬಿಡ್ತಾ ಇರಲಿಲ್ಲ. ನಾವು ಅವ್ರಿಗೆ ಆಚೆ ಏನಾರ ಟಾಯ್ಲೆಟ್ ಕಲ್ಲಿಗೆ ಹೋದಾಗ ನಾವಿಬ್ಬರು ಮಾತಾಡ್ಕೊತಿದ್ವಿ, ಮೈಕ್ ಇಲ್ವಲ್ಲ ಎಲ್ಲ ಮಾತಾಡ್ಕೊಬಿಡೋಣ, ಅಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ. ಆವಾಗ ಹೆಂಗೂ ಇದು ಫುಲ್ ಇಂಡಿಯಾ ಫುಲ್ ನ್ಯೂಸ್ ಆಗಿದೆ, ನಾಳೆ ಫುಲ್ ಜೋರು ಜಗಳ ಮಾಡ್ಬಿಡೋಣ, ಜಗಳ ಮಾಡಿದ್ರೆ TV ತೋರಿಸೋದು ಅಂತ ಮಾತಾಡ್ಕೊಂಡ್ವಿ. ಆದರೆ ಇವ್ರು ಈ ಲೆವೆಲ್ಗೆ ಸೆಂಟಿಮೆಂಟ್ ಮಾಡಿ ಗ್ಲಾಸ್ ಹೊಡೆದು ಕಣ್ಣೀರು ಹಾಕಿ ನನ್ನ ಕೆಟ್ಟವನ್ ಮಾಡಿ ಅವ್ರು ಒಳ್ಳೆಯವ್ರು ಆಗ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ಈ ಸ್ಟ್ರಾಟಜಿ ಮಾಡಿ ನನ್ನ ಕೆಟ್ಟವನ್ ಮಾಡಿ ಅವ್ರು ಒಳ್ಳೆಯವ್ರು ಮಾಡಬೇಕು ಅನ್ನೋದು ಅವ್ರ ಮೈಂಡಲ್ಲಿತ್ತು. ನನ್ನ ಮೈಂಡಲ್ಲಿ ನಾವಿಬ್ರು ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ, ಅದು ಸಪೋರ್ಟ್ ಮಾಡಬೇಕು ಅನ್ನೋದಿತ್ತು. ಆದರೆ ಬರ್ತಾ ಸಾಯಂಕಾಲಕ್ಕೆ ಗೊತ್ತಾಯಿತು, ಇವ್ರು ಹಿಂಗೆ ಪ್ಲೇ ಮಾಡ್ಕೊಂಡು ನನ್ನೇ ಡಮ್ಮಿ ಮಾಡ್ತಾವ್ರೆ ಅನ್ನೋದು. ಆವಾಗ ಒಂದು ಟಾಯ್ಲೆಟಿಂದ ಆಚೆ ಬರ್ತಾ ಲೈಟ್ ಜಗಳ ಆಗುತ್ತೆ. ಆವಾಗ ಡಿಸೈಡ್ ಆಗ್ಬಿಡ್ತೀನಿ, ಇವ್ರು ಆಚೆ ಹಿಂಗೆ ಮಾಡೋಕ್ಕೋಸ್ಕರ ನನ್ನ ಹಿಂಗೆ ಮಾಡ್ತಾವ್ರೆ ಅಂತ. ಆವಾಗ ಲಾಸ್ಟಲ್ಲಿ ಕಟ್ ಅಂತ ಬರುತ್ತೆ, ಅವತ್ತ ಮಾರನೇಸನು ಹೋಗ್ಬೇಕಾದ್ರೆ ಹೇಳ್ಬಿಡ್ತೀನಿ, ನಾನು ಮನ್ನದಾಳದ್ ಮಾತಾಡ್ತೀನಿ, ನಾನು ಮಾತಾಡ್ಬೇಕಾದ್ರೆ ಸೆಂಟ್ರಲ್ ಮಾತಾಡ್ಬಿಡಿ, ನಿಮ್ಗೇನು ಅನಿಸುತ್ತೆ ನಾನು ಫ್ರಾಡು ಮೇಕಪ್ಪು ಏನು ಬೇಕಾದ್ರೂ ಬೈಕೊಳ್ಳಿ, ನಾನು ಸೆಂಟ್ರಲ್ ಮಾತಾಡಲ್ಲ. ನಂಗೆ ಯಾಕಂದರೆ ಸೆಂಟ್ರಲ್ ಮಾತಾಡಿ ಜಗಳ ಆಡೋದು, ಆರ್ಗ್ಯೂ ಮಾಡೋದು, ನೀನು ಯಾಕೆ ಹಂಗಂದೆ ಜಗಳಕ್ಕೆ ಹೋಗೋದು ಏನಿಲ್ಲ. ಅವ್ರಿಗೆ ಇಷ್ಟ ಇರೋದು ಅವ್ರನ್ನ ಹೇಳಿ, ನನಗೆ ಇಷ್ಟ ಇರೋದು ನಾನು ನನ್ನ ಮಗನ ಮೇಲೆ ಹಣೆ, ಇದು ನಿಜ, ಬರೀ ಸುಳ್ಳು, ಡೇ 1 ನಾವು ಮಾಡ್ಕೊಂಡಿರೋದು, ಹೋಟ್ಲಲ್ಲಿ ಹಿಂಗಾಯ್ತು ಎಲ್ಲ ಹೇಳ್ಬಿಟ್ಟು. ಯಾಕಂದರೆ ನನ್ನ ಆಚೆ ಜನ ಹಿಂಗೆ ಮಾಡ್ಬಿಟ್ಕೊಂಡ್ಬಿಟ್ಟಿದ್ರು. ಇವರು ಬಂದು ಜಗಳ ಆಡಿದಾಗ ಅವಂದೇ ಸರಿ, ನಾನು ರಿಯಲ್ ಆಗಿ ಅವ್ನಿಗೆ ಅಷ್ಟು ಹಿಂಸೆ ಕೊಟ್ಬಿಟ್ಟಿದ್ದೀನಿ, ಅದಕ್ಕೆ ಡಿಪ್ರೆಷನ್ ಹೋಗೋ ಅಂತಾನೆ ಸಂಗೆ ಮಾಡಿಬಿಟ್ಟಿದ್ರು. ಆದರೆ ಯಾವತ್ತೂ ನನ್ನ ವಿಷಯದಲ್ಲಿ ಅವ್ರಿಗೆ ಡಿಪ್ರೆಷನ್ ಆಗಂಗೆ ನೋಡ್ಕೊಂಡು ಇಲ್ಲ. ನಮ್ಮಿಬ್ರು ಬಾಂಧವ್ಯ ಅಲ್ಲಿ ಎಲ್ಲರಿಗಿಂತ ಒಗ್ಗಟ್ಟಾಗಿತ್ತು, ಹೊಂದಾಣಿಕೆ ಇತ್ತು. ಆದರೆ ಇವರು ಅದನ್ನೇ ಯೂಸ್ ಮಾಡಿಕೊಂಡು ಪ್ಲೇ ಕಾರ್ಡ್ ಥರ ಏನೋ ಮಾಡ್ಕೊಂಡು ನನ್ನೇ ಡಮ್ಮಿ ಮಾಡೋಕ್ಕೆ ನೋಡಿದ್ರು. ನಂಗೆ ಅದು ಇಷ್ಟ ಲಾಸ್ಟಲ್ಲಿ ಆಗಲಿಲ್ಲ. ಅಲ್ಲಿವರೆಗೂ ನಾನು ನಂಬಿದ್ದೆ, ಇಲ್ಲ ನಾವಿಬ್ರು ಆಡ್ತಾರೆ ಡ್ರಾಮಾ ಅಂದ್ಕೊಂಡೆ ಸಪೋರ್ಟ್ ಮಾಡ್ಕೊಂಡು ನಗೋದು. ಅವ್ರು ಏನು ರೇಗಿಸ್ತಾ ಇದ್ರು ನೋಡಿ, ಒಂದು ಎಲ್ಲೋ ಶರ್ಟಲ್ಲಿ ಅಯ್ಯೋ ಮೇಕಪ್ ಮಾಡ್ಕೊತಾರೆ, ಈ ತಲೆಗೆ ಹಚ್ಕೊತಾರೆ, ಅದು ಇದು ಹೇಳ್ಬೇಕಾದ್ರೆ ನಕ್ಕೊಂಡೇ ಇರ್ತೀನಿ. ಯಾಕಂದರೆ ಹೇಳ್ಕೊಟ್ಟಿದ್ರು, ಏನಿದ್ರು ನೀನು ನಕ್ಕೊಂಡು ಇನ್ನೋಸೆಂಟ್ ಥರ ಇರೋ, ನಾನು ಹೇಳ್ತಾ ಇರ್ತೀನಿ ಅಂತ ಅಷ್ಟೇ. ಫೈನಲಿ ಕನ್ನಡಿಗರಿಗೆ ಏನು ಹೇಳ್ತೀರಾ, ಸಪೋರ್ಟ್ ಮಾಡಿದಂತಹ ಕನ್ನಡ ವೀಕ್ಷಕರಿಗೆ ಅಥವಾ ಕನ್ನಡಿಗರಿಗೆ? ಕರ್ನಾಟಕದ ಎಲ್ಲ ಜನತೆಗೂ ಈ ಲೆವೆಲ್ಗೆ ನನ್ನ ರೆಕಗ್ನೈಸ್ ಸಿಗುತ್ತೆ ಅಂತ ನನಗೆ ಮದರ್ ಪ್ರಾಮಿಸ್ ಗೊತ್ತಿರಲಿಲ್ಲ. ಯಾಕಂದರೆ ನಾನೊಂದು ಕಾರಲ್ಲಿ ಮಖ ತುಳಿದೆ, ಹಳೆ ಬಟ್ಟೆ ಹಾಕ್ಕೊಂಡು ಅರ್ಕುಲ್ ಬಟ್ಟೆ ಹಾಕ್ಕೊಂಡು ಹೋಗ್ತಾ ಇದ್ರು, ಒಂದು ಸಂಧಿ ಕಾಣಿಸಿದ್ರು ಅಟ್ಟಿಸ್ಕೊಬರೋದಾಗಲಿ, ಒಂದು ಬಂದು ಆಟೋ ನಿಲ್ಲಿಸಿ ಅಷ್ಟು ದೂರ ಬಂದು ಫೋಟೋ ಹೊಡ್ಸ್ಕೊಳ್ಳೋದಾಗಲಿ, ಒಂದು ಕಿತ್ತಾಟ ಎಳೆದಾಡ್ಕೊಂಡು ನೆನ್ನೆ ಎಲ್ಲೋ ಹೋಗಿದೆ, ಅಲ್ಲಂತೂ ಲೇಡೀಸ್ ಎಲ್ಲ ಜಗಳನೇ ಆಡ್ಬಿಟ್ರು, ಅವ್ರು ಫೋಟೋ ಹೊಡ್ಸ್ಕೊಳ್ಳೋಕೆ ಬಿಡಲೇ ಇಲ್ಲ. ಒಳಗೆ ಕೂತಿದ್ದು ಅಷ್ಟು ಜನನು ಆಚೆ ಬಂದವ್ರು. ಸತೀಶ್ ಸರ್ ಅಂತಲೇ ಇಟ್ಬಿಟ್ಟವ್ರೆ ಎಲ್ಲ ಲೇಡೀಸು ಜೆಂಟ್ಸ್ ಎಲ್ಲ. ಸತೀಶ್ ಅಂತ ಇಲ್ಲ, ಸತೀಶ್ ಸರ್. ಯಾಕಂದರೆ ಒಳಗೆ ಒಂದು 5-6 ಜನ ಸತೀಶ್ ಸರ್ ಅಂತಲೇ ಕರಿತಾ ಇದ್ರು, ಸ್ಪಂದನ ಇನ್ನೊಂದು 5-6 ಜನ. ಅದೇ ನೋಟೆಡ್ ಆಗಿ ಬರೀ ನಾನು ಹಿಂಗೆ ಪಾಸ್ ಆದೆ, ಅವಾಗ ಸತೀಶ್ ಸರ್ ಅಂತ ಫೋಟೋ ಅಂತ ಅಲ್ಲಿಂದನೇ ಹಿಂಗೆ ಅಂತ ಇದ್ರು. ಅವರು ಯಾರು ತೊಗೊಳಂಗಿಲ್ಲ ಅಂತ ಹಂಗೆ ಸೆಕ್ಯೂರಿಟಿ ಥರ ಕರ್ಕೊಂಡೋದ್ರು. ತಿರ್ಗಾ ಒಳಗೋದ್ಮೇಲೆ ಒಳಗಿದ್ದವರೆಲ್ಲ ಆಚೆ ಹೊಡ್ಬಿಟ್ರು ಸರ್. ಅವ್ರು ಎಷ್ಟು ಬೇಡ್ಕೊಂಡ್ರು ಅವ್ರು ಬಿಡಲಿಲ್ಲ ಫೋಟೋಗೆ. ನನಗೆ ಕರಳು ಬೋಟಿ ಕಿತ್ಕೊ ಬರ್ತಾ ಇದೆ. ಅವ್ರು ಏನು ನನಗೇನಿಲ್ಲ, ಇವ್ರು ಪರ್ಮಿಷನ್ ಕೇಳಿ ಬೇಕಾದ್ರೆ 1 ಅವರ್ಲಿ 2 ಅವರ್ ಫೋಟೋ ತಗೊಳ್ಳಿ, ನನಗೇನು ಬೇಜಾರಿಲ್ಲ ಅಂತ ಕೈ ಕಾಲೆಲ್ಲ ಮುಗಿದ್ಬಿಡ್ತೀನಿ ನಾನು ಅವ್ರಿಗೆ. ಯಾಕಂದರೆ ಅವರು ನನ್ನ ಆ್ಯಟಿಟ್ಯೂಡ್ ಅನ್ಕೋಬಾರ್ದು ಅಂತ. ಆಮೇಲೆ ಎಷ್ಟಾದರೂ ಅವ್ರು ಒಪ್ಪಲ್ಲ.
ಕೊನೆಗೆ ಇವ್ರಿಗಿಂತ ದೊಡ್ಡ ಆಫೀಸರ್ ಅಂದರೆ ಅದರಲ್ಲಿ ಇರೋರು ಬಂದು ಏನಾಗಲ್ಲ ಬೇಬೇಕು ತಗೊಳ್ಳಿ ಅಂತಾರೆ. ಎಲ್ಲ ಕೈ ಹಿಡ್ಕೊಂಡು ನಾನು ಫಸ್ಟ್ ಅಂತ ಎಳೆದಾಡ್ಕೊಂಡು ಫೋಟೋ ಹೊಡ್ಸ್ಕೊತಾರೆ. ನನಗೆ ಹುಬ್ಬೋಗುತ್ತೆ, ಅಂದರೆ ಇಷ್ಟು ಪ್ರೀತಿ ಗಳಿಸಿದ್ದೀನ ಅಂತ. ಆಮೇಲೆ ಅವ್ರನ್ನೇ ಕ್ವಶನ್ ಕೇಳ್ತೀನಿ, ಮೇಡಮ್ ನನ್ನೆಲ್ಲ ಕೆಟ್ಟವ್ರು ಮಾಡಿಬಿಟ್ಟಿದ್ರು, ನೀವು ಯಾರು ಕೆಟ್ಟವ್ರು ಅಂದ್ಕೊಂಡಿಲ್ವಾ ನನ್ನ ಅಂದರೆ, ಅಯ್ಯೋ ಇಷ್ಟು ಒಬಿಡಿಯಂಟು, ಇಷ್ಟು ಜೆಂಟ್ಲ್ಮೆನ್ನು ನಾನು ನೋಡೇ ಇಲ್ಲ, ನಿಮ್ಗೆ ಯಾಕೆ ಕೋಪ ಬರಲ್ವಾ, ನೀವು ಯಾಕೆ ಬಡಿಲಿಲ್ಲ ಬೈಲಿಲ್ಲ ಅಂತ ಉಲ್ಟಾ ಹೇಳ್ತಾ ಇದ್ದಾರೆ. ಅಯ್ಯಯ್ಯೋ ಹಂಗಾರೆ ಹೊಡಿಬೇಕಿತ್ತ ಅಂದೆ, ಹೊಡೆದಿದ್ರೆ ವಿಲನ್ ಮಾಡಿರೋರು, ಏನು ಮಾಡ್ದಿದ್ಕೆ ಉಳ್ತೀರ, ನನಗೆ ಇದೇ ಇಷ್ಟ ಅದಕ್ಕೆ ನಾನು ಹಿಂಗೆ ಇದ್ದೆ ಅಂತಂದೆ. ಆಮೇಲೆ ಎಲ್ಲರೂ ಫೋಟೋ ಹೊಡ್ಸ್ಕೊಂಡು ಹೋದ್ರು. ಈಗ ನಿಮ್ದು ಹೊರಗಡೆ ಬಂದ್ಮೇಲೆ ಟ್ರೋಲ್ ಪೇಜಸ್ ಎಲ್ಲ ಚೆಕ್ ಮಾಡಿದ್ರ? ಕೆಲವೊಬ್ರೆಲ್ಲಾನು ಏನ್ ಹೇಳ್ತಾರೆ ಅಂದ್ರೆ ನಾಯಿ ಮರೋನು ಅಂತಾರೆ, ಡಾಗ್ ಸತೀಶ್ ಅಂತ ಕರೀತಾರೆ. ಅದ್ರ ಜೊತೆಗೆ ನಿಮ್ಮ ಒಂದು ಮೇಕಪ್ ಮಾಡ್ಕೊಳ್ಳೋದನ್ನ ಹಾಗೆ ನಿಮ್ಮ ಎಲ್ಲಾನು ಕೂಡ ಅನಂತ್ ನಾಗ್ ಸರ್ ಅವ್ರು ಮಾಡಿರುವಂತಹ ಒಂದು ಕ್ಯಾರೆಕ್ಟರ್ಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ಹೌದು. ಸೊ ಅದಕ್ಕೆಲ್ಲ ಏನ್ ಆನ್ಸರ್ ಮಾಡ್ತೀರಾ ಅಂತ? ಸರ್, ಈಗ ಅನಂತ್ ನಾಗು ಎಷ್ಟು ದೊಡ್ಡ ಆರ್ಟಿಸ್ಟ್ ಸರ್, ಅವ್ರಿಗೆ ಹೋಲ್ಸೋದು ನನ್ನ ಹೆಮ್ಮೆ. ಅಂದರೆ ಅವ್ರ ಲೆವೆಲ್ಗೆ ನಾನಿಲ್ಲ, ಅವ್ರ ಲೆವೆಲ್ಗೆ ಹೋಲಿಸ್ತಿದ್ದಾರೆ ಅಂದರೆ ಗ್ರೇಟು. ಆಮೇಲೆ ನನಗೆ ಬ್ಯಾಡ್ ಆಗಿ ಆಡ್ಕೊಳ್ಳೋದು ಏನು ಮಾಡಿದ್ರೆ ನನಗೆ ಫಸ್ಟ್ ಅದೇ ಇಷ್ಟ. ದಯವಿಟ್ಟು ಇನ್ನೂ ಒಂದು 50 ಆ ಥರ ಮಾಡಿ ಹಾಕಿ, ನನಗೆ ಇನ್ನೂ ಇಷ್ಟ. ನನ್ನ ಫ್ರೆಂಡ್ಸ್ ಎಲ್ಲ ತೋರಿಸಿದ್ರು, ಅದನ್ನು ಫೀಲಿಂಗಲ್ಲಿ ತೋರಿಸಿದ್ರು. ನಾನು ಖುಷಿಪಟ್ಟೆ, ಅಯ್ಯೋ ಇದೇನು ಅನಂತ್ ನಾಗ್ ಥರನೇ ಇದ್ದೀನಲ್ಲ, ಇದೇನು ಹಿಂಗಿದೆಯಲ್ಲ ಅಂತ ಖುಷಿಯಿಂದ ನೋಡಿದೆ. ನಾನು ಅದನ್ನು ಖುಷಿಯಿಂದ ತೊಗೊಳ್ತೀನಿ, ನನಗೆ ಬೇಜಾರಾಗಲ್ಲ. ಯಾಕಂದರೆ ಆ ಥರ ಅವರಿಂದನೇ ನಾನು ಬೆಳೆಯೋಕ್ಕಾಗೋದು. ಈ ಥರ ಇನ್ನೂ ನೆಕ್ಸ್ಟ್ ಲೆವೆಲ್ ದೊಡ್ಡ ವೇದಿಕೆ ಸಿಗಬೇಕಂದ್ರೆ ಆ ಥರ ಆದಾಗಲೇ ವೈರಲ್ ಆಗೋದು. ಅದೇ ನೀವು ಒಳ್ಳೇದು ಚೆನ್ನಾಗಿರೋದು ಸುಮ್ಮನೆ ನಡ್ಕೊಂಡು ಹೋಗೋದು ಹಾಕಿ ಓಡಲ್ಲ ಅದು. ಆ ಥರ ಆದಾಗ್ಲೇ ಆಡ್ಕೊಳ್ಳೋಕ್ಕೆ ಅದು ಶೇರ್ ಆಗುತ್ತಲ್ಲ, ಆ ವ್ಯೂಸ್ ಜಾಸ್ತಿ ಆಗುತ್ತಲ್ಲ, ಅದರಿಂದ ಸತೀಶ್ ಯಾರು ಅನ್ನೋದು ಕರ್ನಾಟಕ ಜನತೆಗೆ ಗೊತ್ತಾಗುತ್ತೆ. ಅದರಿಂದ ಸತೀಶ್ ಮತ್ತೆ ನಾಯಿ ಮರೋನು ಅಂತಂದಾಗ ಅದೆಲ್ಲ ಸರ್, ಈಗ ನಾನು ನಾಯಿ ಮಾರೋನೆ ಸರ್. ಯಾಕಂದ್ರೆ ನನ್ನ ಬಿಸ್ನೆಸ್ಸೇ ಅದು, ನನ್ನ ವೃತ್ತಿನೇ ಅದು. ನಾನು ನಾಯಿ ಮರಿ ಮಾರೇನೆ ದುಡ್ಡು ಮಾಡ್ಕೊಂಡಿರೋದು, ನಾಯಿ ಮರಿಯಿಂದನೇ ಸಂಪಾದನೆ. ಅದರಿಂದ ನಾಯಿ ಮಾರೋನು ಅಂದರೆ ನಂಗೆ ಏನೂ ಬೇಜಾರಿಲ್ಲ. ಡಾಗ್ ಸತೀಶ್ ಅಂದರೆ ಬೇಜಾರು. ಯಾಕಂದರೆ ಇವಾಗ ಹಂದಿ ಹೋಟ್ಲಿರೋರಿಗೆ ಹಂದಿ ರಾಜು, ಹಂದಿ ಇದು ಅಂದರೆ ಅವ್ರಿಗೆ ಏನಂದ್ರೆ ಬೈದಂಗೆ ಅನಿಸುತ್ತೆ. ಆದರೆ ನಾಯಿ ನಿಯತ್ತಿನ ಪ್ರಾಣಿ. ಅದು ನನಗೆ ಆದ ಅಪ್ಪ ಅಮ್ಮ ಸತೀಶ್ ಅಂತ ಹೆಸರಿಟ್ಟಿದ್ದಾರೆ. ಆಮೇಲೆ ವರ್ಲ್ಡಲ್ಲಿ ನಾನು ಸತೀಶ್ ಕ್ಯಾಡಬಾಂಬ್ಸ್ ಅಂತಲೇ ಫೇಮಸ್ ಆಗಿರೋದು. ಗೂಗಲಲ್ಲಿ ಸತೀಶ್ ಅಂತ ಬರುತ್ತೆ, ಇಲ್ಲ ಸತೀಶ್ ಕ್ಯಾಡಬಾಂಬ್ಸ್ ಅಂತ ಬರುತ್ತೆ, ಡಾಗ್ ಸತೀಶ್ ಅಂತ ಬರಲ್ಲ. ಯಾರಿಗೆ ನನ್ನ ಮೇಲೆ ದುಶ್ಮನಿ ಇದೆ, ನನಗೆ ಹಾಗಲ್ಲ, ಅವ್ರಿಗೆ ಹೊಟ್ಟೆ ಉರಿದೆ, ಅವ್ರು ಮಾತ್ರ ಆಡ್ಕೊಳ್ಳೋಕ್ಕೆ ನಾಯಿ ಸತೀಶ, ಡಾಗ್ ಸತೀಶ, ಆಮೇಲೆ ಯಾವ ಚಾನಲ್ ನನಗೆ ಆಗಲ್ಲ ಅವ್ರು ಮಾತ್ರ ಡಾಗ್ ಸತೀಶ ಅಂತ ಬಿಡ್ತಾರೆ. ಅದರಿಂದನೂ ನನಗೆ ಬೇಜಾರಿಲ್ಲ. ಆದರೆ ನನಗೆ ಅಪ್ಪ ಅಮ್ಮ ಒಂದು ಹೆಸರಿಟ್ಟಿದ್ದಾರೆ ಸತೀಶ್ ಅಂತ, ಜನತೆ ಒಂದು ಹೆಸರಿಟ್ಟಿದ್ದಾರೆ ಕ್ಯಾಡಬಾಂಬ್ ಸತೀಶ್ ಅಂತ, ಇಲ್ಲ ಸತೀಶ್ ಕ್ಯಾಡಬಾಂಬ್ಸ್ ಅಂತ. ಆ ಹೆಸರು ಕರೆದ್ರೆ ಇಷ್ಟ ಆಗುತ್ತೆ. ಆದರೆ ಡಾಗ್ ಸತೀಶ್ ಅಂದರೆ ಸಿಟ್ಟು ಬರುತ್ತೆ. ಅದು ಎದುರುಗಡೆ ಇದ್ದೆ ಆಚೆ ಇದ್ದಿದ್ರೆ ಬೇರೆ ಕಥೆನೇ ಮಾಡ್ತಾ ಇದ್ದೆ. ನನಗೆ ಡಾಗ್ ಸತೀಶ್ ಅನ್ನೋದು ಇಷ್ಟ ಆಗಲ್ಲ. ಯಾಕಂದರೆ ವೃತ್ತಿಗೆ ಅವಮಾನ ಮಾಡ್ದಂಗೆ, ಅದನ್ನು ಕಿಂಡಲ್ ಥರ ಹೇಳೋ ಥರ ಇರುತ್ತೆ. ಅದರಿಂದ ನಾಯಿ ಮಾರ್ತಾನೆ ಅನ್ನೋದ್ರೆ ಅದು ನನ್ನ ವೃತ್ತಿ, ಅದನ್ನು ನನಗೇನು ಬೇಜಾರಾಗಲ್ಲ. ನಾಯಿ ಮಾರ ಸತೀಶ ಆದರೂ ನನಗೇನು ಬೇಜಾರಿಲ್ಲ. ಆದರೆ ಡಾಗ್ ಸತೀಶ ಅಂತ ಬೈದಂಗೆ ಹೇಳ್ತಾರೆ, ಕಿಂಡಲ್ಲಾಗಿ ಒಂದು ಇದ್ರ ಲ್ಯಾಂಗ್ವೇಜಲ್ಲಿ ಹೇಳ್ತಾರೆ ನಾಯಿ ಸತೀಶ ಅನ್ನೋ ಥರ ಏನೋ ಒಂಥರ, ಅದು ನನಗೆ ಸಿಟ್ಟು ಬರುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿಗೆ ಒಂದಷ್ಟು ಸಮಯವನ್ನು ಕೊಟ್ಟಿದ್ದಕ್ಕೆ ಒಳ್ಳೆದಾಗ್ಲಿ. ಆಲ್ ದ ಬೆಸ್ಟ್. ಮುಂದೆ ಏನು 100 crores ನಾಯಿಯನ್ನ ನೀವು ಲಾಂಚ್ ಮಾಡಬೇಕು ಅಂತ ಇದಾರಲ್ಲ, ಒಳ್ಳೆದಾಗ್ಲಿ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮಗೂ ಒಳ್ಳೆದಾಗಲಿ ಸರ್. ಇದಾಗಿತ್ತು ಬಿಗ್ ಬಾಸ್ ಖ್ಯಾತಿಯ, ಹಾಗೇನೆ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲದೆ ಇಡೀ ಪ್ರಪಂಚದಾದ್ಯಂತ ಸತೀಶ್ ಕ್ಯಾಡಬಾಂಬ್ಸ್ ಅಂತಾನೆ ಫೇಮಸ್ ಆಗಿರುವಂತಹ ಸತೀಶ್ ಅವರ ಮಾತು. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.